ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗಳು ಓದ್ತಿರೋ ಸ್ಕೂಲಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇರೋದ್ರಿಂದ ನಾನು ಕೂಡ ಹೋಗಿದ್ದೆ. ಸ್ಕೂಲಿಗೆ ಹೋದಾಗ ಗೊತ್ತಾಗಿದ್ದು, ಮಕ್ಕಳಂತೂ ತುಂಬಾ ಚೆನ್ನಾಗಿ ಸೈನ್ಸಿನ ಬಗ್ಗೆ ಎಕ್ಸ್ಪೆರಿಮೆಂಟ್ಗಳನ್ನ ನೋಡ್ಬೋದಿಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ವಿ ಶಿಕ್ಷಕರು ಮಕ್ಕಳು ಸೇರಿಕೊಂಡು ಅಂತ ಕಾಣಿಸುತ್ತಲ್ವಾ. ಹಾಗೆ ಒಂದು ರೌಂಡು ಅಲ್ಲೇ ವಿಡಿಯೋ ಮಾಡಿಕೊಂಡೆ. ಮಕ್ಕಳಂತೂ ಏನೇನೋ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಅವ್ರು ಮಾಡಿರೋ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಮಕ್ಕಳೇ ಮಾತಾಡ್ತಾರೆ. ಹಾಗಾಗಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾತಾಡಿದ್ದೀನಿ ಬಿಟ್ಟರೆ ಬಾಕಿ ವಿಡಿಯೋ ಅಷ್ಟು ಮಕ್ಕಳೇ ಮಾತಾಡ್ತಾರೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಶ್ವಾಸಕೋಶ, ಮಾನವನ ಮೂತ್ರಪಿಂಡ ಇದನ್ನೆಲ್ಲ ಎಷ್ಟು ನೀಟಾಗಿ ಬಿಡಿಸಿ ಅದಕ್ಕೆ ಬಣ್ಣ ಹಾಕಿದ್ದಾರೆ. ಹಾಗೆ ಇಲ್ಲಿ ರಾಕೆಟ್ ಲಾಂಚ್ ಕೂಡ ಮಾಡ್ತಿದ್ರು. ನೋಡಿ, ಲಾಂಚ್ ಮಾಡಿ ಹೇಗೆ ಮಕ್ಕಳೇ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಹೇಳೋಣ. ಚಂದ್ರಯಾನಕ್ಕೆ ಅವರೆಲ್ಲ ಮಾಡಿದ್ರು ನೋಡಿ, ನಮಗೂ ತುಂಬ ಇಷ್ಟ ಆಯ್ತು. ನಾವು ಹಿಂಗೆ ಮಾಡಬೇಕು ಅಂತ, ಅದಕ್ಕೆ ನಾವು ಈ ಥರ ಮಾಡಿದ್ವಿ. ನನ್ನ ಹೆಸರು ಐಶ್ವರ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪ್ರಯೋಗವನ್ನು ಮಾಡಿಸಿದ್ದೇನೆ. ಲಂಗ್ಸ್ ಎಂದರೆ ಶ್ವಾಸಕೋಶ. ಇದರಿಂದ ನಾವು ಉಸಿರನ್ನು ಎಳೆದುಕೊಳ್ಳಬಹುದು, ಉಸಿರನ್ನು ಬಿಡಬಹುದು. ಫ್ಯಾನ್ ತಿರುಗುವ ಮೂಲಕ ಕರೆಂಟ್ ಉತ್ಪಾದನೆ ಆಗುತ್ತದೆ. ಫ್ಯಾನ್ ಬಂದ್ ಮಾಡಿದ್ರೆ ಬರಲ್ಲ. ಚೆನ್ನಾಗಿದೆ. ರಾಂಗ್ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಕೊಟ್ಟು ಒಂದು ಸ್ವಿಚ್ ಮೇಲೆ ಕೊಡಬೇಕು. ಇದು ವಾಟರ್ ಸೈಕಲ್. ನೀರಾಗಿ, ಆವಿಯಾಗಿ, ಸಂಕರಣ ಆಗಿ, ಮೋಡ ಆಗಿ ಮಳೆ ಬರುತ್ತೆ. ಜಲಚಕ್ರ. ಥರ್ಮೋಮೀಟರ್ ಅಂತಾರೆ. ಇದು ಉಷ್ಣತೆಯನ್ನು ತೋರಿಸುತ್ತೆ. ಇದು ಲ್ಯಾಕ್ಟೋಮೀಟರ್. ಇದು ಹಾಲಿನ ಉಷ್ಣತೆಯನ್ನು ತೋರಿಸುತ್ತೆ. ಇಲ್ಲಿ ಎಣ್ಣೆ ಮತ್ತು ನೀರಿದೆ. ಇವೆರಡು ಮಿಕ್ಸ್ ಆಗಿ ಕಲರ್ ಕಾಣುತ್ತೆ. ಇದನ್ನ ವ್ಯಾಕೀಕರಣ ಅಂತ ಕರೀತಾರೆ. ಹಾಗೆ ಇಲ್ಲಿ ನೋಡ್ಬೋದು, ಒಂದು ಗ್ಲಾಸ್ ನೀರಿಗೆ ನೇರ್ ಪಾಲಿಷನ್ ಹಾಕಿ ಮ್ಯಾಚ್ ಬಾಕ್ಸಿಂದ ಒಂದು ಕಡ್ಡಿಗೆ ಬೆಂಕಿ ಹತ್ತಿ ಇದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಲು ಇವಳು. ನೇರ್ ಪಾಲಿಷ್ನಲ್ಲಿ ಆ್ಯಸಿಡ್ ಅಂಶ ಇರೋದ್ರಿಂದ ಬೆಂಕಿ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ನೋಡಿ, ಇನ್ನೊಂದು ಚೆನ್ನಾಗಿದೆ ನೋಡ್ರಿ, ಚೆನ್ನಾಗಿದೆ. ಮಕ್ಕಳು ಎಕ್ಸ್ಪ್ಲೇನ್ ಕೂಡ ಹೇಳೋದ್ರ ಬಗ್ಗೆ ಒಂಚೂರು ಹೇಳ್ಬಿಟ್ಟೆ, ಏನಕ್ಕಾಗತ್ತೆ ಅಂತ. ಗ್ಲಾಸ್ ದೊಡ್ಡ ಕೇಳು, ದೊಡ್ಡ ಕೇಳು. ಹೆಸರು ನಾನು 6ನೇ ತರಗತಿಯಲ್ಲಿ ಓದ್ತೀನಿ. ನಿಮಗೆಲ್ಲರಿಗೂ ವಿಜ್ಞಾನ ದಿನದ ಶುಭಾಶಯಗಳು. ಈಗ ನಮ್ಮ ಜನ್ರೇಷನಲ್ಲಿ ಎಲೆಕ್ಟ್ರಿಕ್ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಶಾರ್ಟ್ ಗನ್ ತುಂಬ ಯೂಸ್ ಆಗುತ್ತೆ. ಹಾಗೆ ನೀವು ಈ ಶಾರ್ಟ್ ಗನ್ ತರೋಕ್ಕೆ ಕರೆಂಟ್ ಬೇಕು. ಈಗ ನಿಮ್ಮಲ್ಲಿ ಕರೆಂಟ್ ಇರಲ್ಲ, ನಮಗೆ ಈಗ ಅರ್ಜೆಂಟಿಯಾಗಿರೋ ಕೆಲಸ ಆಗಬೇಕು. ನಾನು ಅದಕ್ಕೆ ನಿಮಗೆ ಒಂದು ಸಿಂಪಲ್ ಶಾರ್ಟ್ ಗನ್ ಕ್ಲಿಕ್ ಮಾಡೋದಕ್ಕೆ ಮಾಡ್ತೀನಿ. ನಾನಲ್ಲಿ ಒಂದು ಶಾರ್ಟ್ ತಂದಿದ್ದೀನಿ. ಆಮೇಲೆ 3 ವೋಲ್ಟ್ 3.7 ವೋಲ್ಟೇಜ್ದು ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದು ರೆಡ್ ವೈರನ್ನು ನಾನು ಈ ಪೆನ್ಸಿಲಿಗೆ ಸುತ್ತಿದ್ದೀನಿ. ಮತ್ತು ಈ ಬ್ಲ್ಯಾಕ್ ವೈರನ್ನ ಈ ಥರ ರೋಲ್ ಮಾಡಿರ್ತೀನಿ.
ನಾನು ಇದನ್ನು ಕೂಡ ಹಾಕ್ತಾ ಈ ತಂತಿನ ಒಂದ್ಸತಿ ಮುರಿಬೇಕು. ನಾನೀಗ ಈ ಬ್ಲ್ಯಾಕ್ ವೈರ್ನ ಹಾಕ್ತಾ ಇದ್ದೀನಿ. ನೋಡಿ ಕರೆಕ್ತಾ ಇದೆ. ನನ್ನ ಹೆಸರು ಪ್ರತೀಕ್ಷಾ, ನಾನು 2ನೇ ಕಲಿಕಾಗೋಸ್ಕರ ವಿಜ್ಞಾನ ದಿನಾಚರಣೆ ಬೆಳಿಗ್ಗೆ ಎಲ್ಲ ಪ್ರತಿಜ್ಞಾ ವಿಧಿ ಮಾಡಿದ್ದೀರಾ. ಮತ್ತೆ ಒಳ್ಳೆ ಬೋರ್ಡು ಡೆಕೋರೇಷನ್ ಇದೆಲ್ಲ ಬಹಳ ಚೆನ್ನಾಗಿತ್ತು. ಈ ಚಿತ್ರಗಳು ಬಹಳ ಚೆನ್ನಾಗಿ ಬರ್ತಿದ್ರ. ಹಾಗೆ ಆಮೇಲೆ ಕೆಲವೊಂದೊಂದು ಬಹಳ ವಿಭಿನ್ನವಾಗಿ ಮಾಡಿದ್ರಿ. ಸಾಂದ್ರತೆ ಕಂಡುಹಿಡಿಯುವಂಥದ್ದು ಥರದ್ದೆಲ್ಲ ಇನ್ನೂ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿ ಕಡಿಮೆ ಖರ್ಚಿನಲ್ಲಿ ಬಹಳ ವಿಶೇಷವಾದ ಜನರಿಗೆಲ್ಲ ಉಪಯೋಗ ಯಾರು ಕಂಡುಹಿಡಿತಾರೋ ಅವರಿಗೆ ನಿಮಗೆ 8ನೇ ಕ್ಲಾಸಿಂದ SLC ಒಳಗಡೆ ಇನ್ಸ್ಪೈರ್ ಅವಾರ್ಡ್ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸೋಕೆ ಅವಕಾಶ ಇರ್ತದೆ. 10,000 ರೂಪಾಯಿಗಳನ್ನು ಕೊಡ್ತಾರೆ. ನೀವೇನಾದ್ರೂ ಈ ತರದ್ ಮಾಡ್ಬೋದು. ದೊಡ್ಡ ದೊಡ್ಡ ಈವೆಂಟ್ಸ್ ಮಾಡಿ ಅದನ್ನ ರಾಜ್ಯ ಮಟ್ಟದವರೆಗೂ ಪ್ರದರ್ಶನಕ್ಕೆ ತಗೊಂಡು ಹೋಗೋ ಅವಕಾಶ ಇರ್ತದೆ. ಈ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋ ಉದ್ದೇಶದಿಂದ ಸರ್ಕಾರದಲ್ಲಿ ಅವಕಾಶ ಇದೆ. ಈಗ ನೆಕ್ಸ್ಟ್ 7ರಿಂದನೇ ಇದೆ ಅನ್ಸುತ್ತೆ. ನೀವು ಈ ಸರಿ ಆಗಿದೆ. ಮುಂದಿನ ವರ್ಷದಿಂದ ಇನ್ಸ್ಪೈರ್ ಅವಾರ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಳ್ಳೆ ಅವಕಾಶಗಳು ಸಿಗ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಈ ಯಾರೆಲ್ಲ ವಿಡಿಯೋ ನೋಡಿದ್ರ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.